ನಮಸ್ಕಾರ ವೀಕ್ಷಕರೇ, ಆಯ್ಕೆ ನ್ಯೂಸ್ಗೆ ಸ್ವಾಗತ. ಇಂದು ಹುಮ್ನಾಬಾದ್ ಪಟ್ಟಣದ ರಾಷ್ಟ್ರ ಕ್ಲಬ್ನಲ್ಲಿ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆಯ ತಾಲೂಕು ಘಟಕ ವತಿಯಿಂದ ಪತ್ರಿಕಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಎಲ್ಲ ಪತ್ರಿಕಾ ಮಾಧ್ಯಮಗಳು ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರನ್ನೂ ಸಂಘಟನೆ ವತಿಯಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘಟನೆಯು ಗಣಪತಿ ಅಷ್ಟೂರೆ ನೇತೃತ್ವದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ವೈಜಿನಾಥ್ ಸಿಂಧೆ, ಜಿಲ್ಲಾ ಕಾರ್ಯದರ್ಶಿ ಸುನೀಲ್ ಕುಮಾರ್ ಭೋಲಾ, ತಾಲೂಕು ಉಪಾಧ್ಯಕ್ಷ ಸಿದ್ಧಾರ್ಥ ಜಾನ್ವೀರ್, ಬೀರಪ್ಪ ಪಡ್ತಲ್, ರಾಹುಲ್ ಬೂತಿಗಿ, ಗೌತಮ್ ಜಾನ್ವೀರ್, ವಿದ್ಯಾರ್ಥಿ ಘಟಕ ಅಧ್ಯಕ್ಷ ಆಕಾಶ್ ಮೇಟಿ, ಗೌತಮ್ ಮೇಟಿ, ಸಂಜು ಕುಮಾರ್ ಜಂಜೀರ್, ಲಕ್ಷ್ಮಣ್ ಜಾನ್ವೀರ್, ಭೀಮ್ ಆರ್ಮಿ ಅಧ್ಯಕ್ಷ ಮನೋಜ್ ಜಾನ್ವೀರ್, ವಿಶಾಲ್ ಮಹಾಜನ್, ಸಿದ್ಧಾರ್ಥ್ ಡಾಂಗೆ, ವಿಠಲ್ ಶಿವನಾಯಕ್, ರಾಹುಲ್ ಚಿಡ್ಗುಪ್ಪಾಕರ್, ಲೋಕೇಶ್ ಸೇಡಾರ್, ಭರತ್ ಭಾಗ್ಯಾಕರ್, ವಿಶಾಲ್, ಗೌತಮ್ ಮೊಳಕೆರೆ, ಸಾಗರ್ ಭೂತ್ಗಿ, ಉಮೇಶ್ ಮುಗ್ನೂರ್ ಹಾಗೂ ಹಲವು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪ್ರಿಯ ಐಕೆ ನ್ಯೂಸ್ ಕಂಡ 24x7 ವೀಕ್ಷಕರೇ, ನಾವು ಇವತ್ತಿನ ದಿವಸ ಬೀದರ್ ಜಿಲ್ಲೆಯಾದಂತ ಹುಮ್ನಾಬಾದ್ ತಾಲೂಕಾ ಪಟ್ಟಣ ಹತ್ರ ಬಂದಿದ್ದೇವೆ. ವೀಕ್ಷಕರೇ, ಭಾರತೀಯ ದಲಿತ ಪ್ಯಾಂಥರ್ ವತಿಯಿಂದ ಪತ್ರಿಕಾ ದಿನಾಚರಣೆ ಕೂಡ ಸಂಪನ್ನ ಆಗಿದೆ. ಹುಮ್ನಾಬಾದ್ನಲ್ಲಿ ಭಾರತೀಯ ದಲಿತ ಪ್ಯಾಂಥರ್ ಜಿಲ್ಲಾಧ್ಯಕ್ಷರಾದಂತ ವೈಜಿನಾಥ್ ಸಿಂಧೆ ಸರ್ ಅವರು ನಮ್ಮ ಈಗ ಸುದ್ದಿವಾಹಿನಿ ಹತ್ರ ಮಾತಾಡಿದ್ದಾರೆ. ಈಗ ಬರ್ತಾ ಇದ್ದಾರೆ, ಒಂದ್ ಒಳ್ಳೆ ರೀತಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಗಣಪತಿ ಅಷ್ಟೂರಿ ಅವರು ತಾಲೂಕಾ ಅಧ್ಯಕ್ಷರು, ಭಾರತೀಯ ದಲಿತ ಪ್ಯಾಂಥರ್ ಹುಮ್ನಾಬಾದ್. ಇವತ್ತೇ ನಮ್ಮ ಐಕೆ ನ್ಯೂಸ್ ಕಂಡ 24x7 ಹತ್ರ ಲೈವ್ ಬರ್ತಾ ಇದ್ದಾರೆ. ನೋಡ್ತಾ ಇರಿ ಐಕೆ ನ್ಯೂಸ್ ಕಂಡ 24x7 ಬೀದರ್, ಹುಮ್ನಾಬಾದ್, ಗುಲ್ಬರ್ಗ, ಚುಡುಗುಪ್ಪ. ವಿಶೇಷವಾಗಿ ಇವತ್ತಿನ ದಿವಸ ಇಲ್ಲಿ ಏನಂದ್ರೆ ಹುಮ್ನಾಬಾದ್ನಲ್ಲಿ ಪತ್ರಿಕಾ ದಿನಾಚರಣೆ ಕೂಡ ಆಗಿದೆ. ಎಲ್ಲ ಸನ್ಮಾನ್ಯ ಪತ್ರಕರ್ತರಿಗೆ ಕೂಡ ಭಾರತೀಯ ದಲಿತ ಪ್ಯಾಂಥರ್ ವತಿಯಿಂದ ಸನ್ಮಾನಿಸಲಾಗಿದೆ. ಸರ್, ನಮ್ಮ ಐಕೆ ನ್ಯೂಸ್ ಕಂಡ 24x7 ತಮಗೆ ಸ್ವಾಗತ ಮಾಡ್ತೀನಿ. ಇವತ್ತು ಏನು ವಿಶೇಷವಾಗಿ ಪತ್ರಿಕಾ ದಿನಾಚರಣೆ ಮಾಡಿದ್ವಿ ಸರ್, ಭಾರತೀಯ ದಲಿತ ಪ್ಯಾಂಥರ್ ಜಿಲ್ಲಾ ಅಧ್ಯಕ್ಷರಾದಂತ ವೈಜಿನಾಥ್ ಸಿಂಧೆ ಅವರು ಸರ್ ಅವ್ರ ನೇತೃತ್ವದಲ್ಲಿ ಹಾಗೂ ತಾವು ತಾಲೂಕಾಧ್ಯಕ್ಷರ ನೇತೃತ್ವದಲ್ಲಿ ಅವರ ಹುಣಸೂರು ತಾಲೂಕಾಧ್ಯಕ್ಷರ ನೇತೃತ್ವ ಇವತ್ತೇನು ಪತ್ರಿಕಾ ದಿನಾಚರಣೆ ಮಾಡಿದ್ರೆ ವಿಶೇಷವಾಗಿ ತಮ್ಮ ಶುಭ ಸಂದೇಶ ಏನು ಹೇಳೋದು ಸರ್? ಮಾತಾಡ ಜೈ ಭೀಮ್. ಇನ್ನೊಂದು ದಿವಸ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ವತಿಯಿಂದ ಹುಮ್ನಾ ಪಟ್ಟಣದಲ್ಲಿ ರಾಷ್ಟ್ರೀಯ ಕ್ಲಬ್ನಲ್ಲಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನನ್ನ ವತಿಯಿಂದ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಐಕೆ ನ್ಯೂಸ್ ಆಗಿರುವಂತಹ ಜಹಾಂಗೀರ್ ಬನೇಟಿ ಹಾಗೂ ನಾಯದಾ ಬೇಗಂ ಅವರು ಕೂಡ ಈ ಕಾರ್ಯಕ್ರಮಕ್ಕಾಗಿ ಅವರು ಕೂಡ ನಾವು ಸನ್ಮಾನ ಮಾಡಿದ್ದೇವೆ. ಯಾಕಂದರೆ ಇಂದಿನ ದಿವಸದಲ್ಲಿ ಎಲ್ಲೂ ದಲಿತರ ಮೇಲೆ ಅತ್ಯಾಚಾರ ಆದರೆ, ಅನ್ಯಾಯ ಆದರೆ ಎಲ್ಲ ಪತ್ರಿಕಾ ಮಾಧ್ಯಮದವರು, ಎಲ್ಲ ನ್ಯೂಸ್ ಚಾನಲ್ಗಳು ಬಂದು ಅಲ್ಲಿ ಕವರೇಜ್ ಮಾಡಿ ಎಲ್ಲ ರಾಜ್ಯ ಸರ್ಕಾರಕ್ಕೆ, ರಾಷ್ಟ್ರ ಸರ್ಕಾರಕ್ಕೆ ಒಂದು ಅಲ್ಲಿನಂಥ ಸಮಸ್ಯೆಗಳನ್ನು ತಿಳಿಸಿ ಹೇಳ್ತಾರೆ ಅಂದರೆ ಅದರ ಬಹಳ ಧನ್ಯವಾದ ವಿಷಯ ಅಂತ ನಾನು ಹಮ್ಮಿಕೊಂಡಿದ್ದೇನೆ. ಯಾಕಂದರೆ ಇಂದಿನ ದಿವಸ ಇಲ್ಲಿ ಏನು ದಲಿತರ ಮೇಲೆ ಅತ್ಯಾಚಾರ ಆಗ್ತಾ ಇರ್ತವೆ, ಅನ್ಯಾಯಗಳಾಗ್ತವೆ, ಯಾರೂ ಹೆಚ್ಚಿನ ಮಟ್ಟದಲ್ಲಿ ಅದು ಗಮನ ಹರಿಸೋದಿಲ್ಲ. ಯಾವ ದಲಿತ ಸಂಘಟನೆಗಳಾಗಿರ್ಬೋದು, ಇನ್ನೊಂಥ ಎಲ್ಲ ನ್ಯೂಸ್ ಚಾನಲ್ಗಳಾಗಿರ್ಬೋದು, ಅಲ್ಲಿ ಹೆಚ್ಚಿನ ಮಟ್ಟಿಗೆ ಕವರೇಜ್ ಮಾಡಿ ಒಂದು ಸರ್ಕಾರಕ್ಕೆ ಸುದ್ದಿ ನೀಡುವಂಥ ಕೆಲಸ ಮಾಡಲ್ಲ. ಅದಂತ ಯಾವ ಸುದ್ದಿಗಾರರು ಈ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂಥವ್ರನ್ನ ಕರೆದು ನಮ್ಮ ವತಿಯಿಂದ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇಲ್ಲಂತ ಎಲ್ಲ ಮಾಧ್ಯಮರಿಗೂ ನನ್ನ ವತಿಯಿಂದ ಏನ ದಲಿತರ ಮೇಲೆ ಅತ್ಯಾಚಾರ ಇರುವುದು, ಬೇರೆ ಸಮುದಾಯ ಆಗಿರುವುದು ಕವರೇಜ್ ಮಾಡಿ ಸರ್ಕಾರಕ್ಕೆ ಸಲ್ಲಿಸುವಂಥ ಅವರಿಗೂ ಕೂಡ ನನ್ನ ವತಿಯಿಂದ ಧನ್ಯವಾದ ಸಲ್ಲಿಸ್ತೇನೆ. ಜೊತೆಗೆ ಇನ್ನೇ ಮುಂದೆ ಬರುವ ದಿನಗಳಲ್ಲಿ ನಮ್ಮ ಭಾರತ ದಲಿತ ಪ್ಯಾಂಥರ್ ಸಂಘಟನೆ ವತಿಯಿಂದ ಒಂದು ರಾಜ್ಯ ಮಟ್ಟದಲ್ಲಿ ಹುಮ್ನಾಬಾದ್ ತಾಲೂಕಾ ಒಂದು ಮಾದರಿಯಾಗಿ ಹೊರಬರುವಂಥ ಕೆಲಸ ನಾವು ಮಾಡ್ತೇವೆ. ಜೊತೆಗೆ ಈ ಒಂದು ಕೆಲಸಕ್ಕೆ ಎಲ್ಲ ಮಾಧ್ಯಮಗಳು ಕೂಡ ಬೆಂಬಲಿಸಿದರೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ನಾವು ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಇನ್ನು ಸರ್ಕಾರಕ್ಕೆ ಹೆಚ್ಚಿನ ಒತ್ತಡ ನೀಡೋಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಬಂದಿರೋಂಥ ಸಮಸ್ಯೆ ತಗೊಂಡು ಬಂದಿರೋಂಥ ಏನ ಸಮಸ್ಯೆಗಳು ಇರ್ತಾವೆ ಅವು ಕೂಡ ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ನಾವು ಸಮಸ್ಯೆ ನೀಡಿದಾಗ ಆ ಮೇಲಧಿಕಾರಿಗಳಿಗೆ ಏನು ಎಚ್ಚರಿಕೆ ನೀಡಲಿಕ್ಕೆ ಏನು ಸಾಧ್ಯ ಅಂದರೆ ಅದು ಮಾಧ್ಯಮದ ಮುಖಾಂತರ ಮಾತ್ರ, ಹೊರತಾಗಿ ಮತ್ತೆ ಯಾವುದಿಲ್ಲ. ಮಾಧ್ಯಮದ ಮುಖಾಂತರ ಎಲ್ಲ ಪೀಡಿತರ ಅಂದರೆ ಹೆಚ್ಚಿನ ಒತ್ತಡ ಬರ್ತದ, ರಾಜ್ಯ ಸರ್ಕಾರದ ಒತ್ತಡ ಬರ್ತಾ, ಮೇಲಧಿಕಾರಿ ಒತ್ತಡ ಬರ್ತಾ ತಿಳಿದು ಅವ್ರು ಏನು ಅಂಚೆ ಕೆಲಸ ಮಾಡ್ತಾರ ಅದು ಮುಖ್ಯ ಏನಾದ ಕಾರಣ ಅಂದರೆ ನಮ್ಮ ಮಾಧ್ಯಮರು ಅಂತ ನಾನು ಇಷ್ಟಪಡ್ತೀನಿ. ಯಾಕೆ ಮಾಧ್ಯಮದ ಮುಖಾಂತರ ನಾವು ಸುದ್ದಿಯನ್ನು ಸಲ್ಲಿಸ್ತೇವೆ, ಅದರಿಂದ ಬೆದರಿ ಅಂಜಿ ಉಳಿದಂಥ ಕೆಲಸಗಳನ್ನ ಬೇಗನೆ ಮಾಡೋಕೆ ಅವರು ಮಾಡ್ತಾರೆ. ಇಲ್ಲಂದರೆ ಅವರು ನನ್ನ ಪ್ರಕಾರ ಅವ್ರ ಕೆಲಸನ ನಿರ್ಲಕ್ಷ್ಯವಂತ ವಹಿಸುವಂಥ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ನನ್ನ ವತಿಯಿಂದ ಪ್ರತಿಯೊಂದು ಮಾಧ್ಯಮವರಿಗೂ, ಐಕೆ ನ್ಯೂಸ್ನವರಿಗೂ ಹಾಗೂ ಅಲ್ಲಿರುವಂಥ ಜಾಹೀರ್ ಅವರಿಗೂ, ನಾಯಕ್ ಸರ್ ಮೇಡಮ್ ಅವರಿಗೂ ಮತ್ತೊಬ್ಬರಿಗೂ ಕೂಡ ನನ್ನ ವತಿಯಿಂದ ಧನ್ಯವಾದ ಹೇಳಿ ಮತ್ತೊಮ್ಮೆ ಅವರಿಗೆ ಪ್ರತ್ಯೇಕ ಮಾಧ್ಯಮ ವತಿಯಿಂದ ಅವರಿಗೆ ಉತ್ಪನ್ನವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಜೈ ಭೀಮ್.